ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದಲ್ಲಿ ಕಳೆದ ಹಲವು ದಶಕಗಳಿಂದ ಹೋರಾಟಗಳನ್ನು ಮಾಡ್ತಾ ದಲಿತ ಜನಾಂಗಗಳ ಹಕ್ಕುಗಳ ರಕ್ಷಣೆ ಮಾಡಿಕೊಂಡು ಬಂದಿರತಕ್ಕಂಥ ಸಂಘಟನೆಗಳ ರಾಜ್ಯ ಮುಖಂಡರು ವೇದಿಕೆಯಲ್ಲಿದ್ದೀವಿ. ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಡಾಕ್ಟರ್ ಎಂ ವೆಂಕಟಸ್ವಾಮಿ ಒಕ್ಕೂಟದ ಅಧ್ಯಕ್ಷನಾಗಿ ಮುಂದೆ ಇದ್ದೀನಿ. ಹಿರಿಯ ಚೇತನ ಗಾಯಕರು ಆಗಿರ್ತಕ್ಕಂಥ ಎಲ್ಲ ಹೋರಾಟಗಳಲ್ಲಿ ಭಾಗಿಯಾಗತಕ್ಕಂಥ ಬಾನಂದೂರು ಕೆಂಪಯ್ಯ ಅವರಿದ್ದಾರೆ. ಅವರ ಪಕ್ಕದಲ್ಲಿ ಕರ್ನಾಟಕ ರಾಜ್ಯ SC/ST ನೌಕರರ ಸಂಘಗಳ ಐಕ್ಯ ವೇದಿಕೆ ಅದರ ರಾಜ್ಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಡಿ ಶಿವಶಂಕರ್ ಅವ್ರ ಬಗ್ಗೆ ಏನು ಪರಿಚಯ ಹೇಳಬೇಕಾಗಿಲ್ಲ, ನಿಂತೋದರು. ಹಾಗೆಯೇ ಬಿಕ್ಕಟ್ಟು ರಾಜ್ಯದಲ್ಲಿ ಸೃಷ್ಟಿಯಾಗಿರಬೇಕಾದ್ರೆ ದಲಿತ ಸಂಘಟನೆಗಳ ಒಕ್ಕೂಟದ ಒಂದು ಸ್ಪಷ್ಟ ನಿರ್ಧಾರವನ್ನು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀವಿ. ಅದು ದಲಿತ ಮುಖ್ಯಮಂತ್ರಿ ಹೋರಾಟದ ಮತ್ತೊಂದು ಮಜಲನ್ನು ಇಲ್ಲಿ ತಮಗೆ ಹೇಳೋದಕ್ಕೆ ನಾವೆಲ್ಲ ಬಂದಿದ್ದೇವೆ. ತಮಗೆಲ್ಲ ಗೊತ್ತಿದೆ, ತಾವು ಈ ಹಿಂದಿನ ಅನೇಕ ಹಂತಗಳಲ್ಲಿ ನಾವು ದಲಿತ ಮುಖ್ಯಮಂತ್ರಿ ಹೋರಾಟ ಪ್ರಾರಂಭ ಮಾಡಿದಾಗ ಮಾಧ್ಯಮದ ಸ್ನೇಹಿತರು ನಮ್ಮ ಹೋರಾಟದ ಬೇಡಿಕೆಯನ್ನ, ಹಕ್ಕೊತ್ತಾಯವನ್ನು ಬಹಳ ವಿಸ್ತೃತವಾಗಿ ಪ್ರಚಾರ ಮಾಡಿ ದಲಿತ ಜನಾಂಗಗಳಲ್ಲಿ ಒಂದು ದೊಡ್ಡ ಐಕ್ಯ ಶಕ್ತಿಯನ್ನು ತುಂಬಿದ್ದೀರಿ ಅಂತ ಹೇಳಿ ತಾವೆಲ್ಲರೂ ಕೂಡ ನಾನು ಅಭಿನಂದಿಸ್ತೀನಿ. ಅವರು ಈ ಹಿಂದಿನ ಪ್ರೆಸ್ ಮೀಟಲ್ಲಿ ನಾವು ತಮ್ಮೆಲ್ಲ ಸಿದ್ದರಾಮಯ್ಯ ಅವರು ಮುಂದುವರೆದ್ರೆ ಒಂದೇನು ತಕರಾರಿರಲಿಲ್ಲ. ಅವತ್ತು ಡಿ ಶಿವಶಂಕರ್ ಅವರು ಬಹಳ ನೇರ ಮಾತಲ್ಲೇ ಅದನ್ನು ಸ್ಪಷ್ಟಪಡಿಸಿದ್ರು. ಇವತ್ತು ನಾವು ಈ ತಮ್ಮ ಮುಂದೆ ನಮ್ಮ ಸಂವಿಧಾನದ ಬಳಗದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಯಕಾಂತ್ ಅವರು ಬಂದಿದ್ದಾರೆ. ರೆಸ್ಪೆಕ್ಟ್ ಏನು ಅನ್ನೋದು ನಮ್ಮ ದಲಿತ ಜನಾಂಗಗಳ ದೊಡ್ಡ ನಿರೀಕ್ಷೆ. ದೊಡ್ಡ ಖರ್ಗೆ ಅವರ ಹೆಸರು ಹೇಳಿದ್ದೀವಿ, ಈಶ್ವರ ಅವರು ಹೇಳಿದ್ದೀವಿ, ಮುನಿಯಪ್ಪ ಅವರ ಹೆಸರು ಹೇಳಿದ್ದೀವಿ, ಜಾರಕಿಹೊಳಿ ಅವರ ಹೆಸರು ಹೇಳಿದ್ದೀವಿ, ಮಾದೇವಪ್ಪ ಅವರ ಹೆಸರು ಹೇಳಿದ್ದೀವಿ. ಅವರಲ್ಲಿ ಯಾರನ್ನಾದರೂ ನೀವು ಆಯ್ಕೆ ಮಾಡಿ. ಇವತ್ತು ನಮ್ಮ ನಿರೀಕ್ಷೆ ಎಷ್ಟು ಮಟ್ಟಿಗೆ ಈಡೇರುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ಮಹತ್ವವಾದಂಥ ನಿರ್ಧಾರ ತಗೊಳ್ಳುವಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಖರ್ಗೆ ಅವರು ಹೈಕಮಾಂಡ್ನ ರಾಷ್ಟ್ರೀಯ ನೇತಾ. ನಮಗೆ ಎಲ್ಲರಿಗೂ ಕೂಡ ಅನುಮಾನ ಇರುವಂಥದ್ದು, ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ಅಧ್ಯಕ್ಷರಿಗೆ ಸ್ವತಂತ್ರವಾದಂಥ ನಿರ್ಧಾರ ತಗೊಳ್ಳೋಕ್ಕೆ ಅವಕಾಶ ಕೊಡ್ತಾರ ಇಲ್ಲ ಅಂತ. ಗಾಂಧಿ ಅವರು ಇಲ್ಲದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಇರಲಿಲ್ಲ. ಆದ ಕೆಲವೇ ಕ್ಷಣಗಳಲ್ಲಿ ನಮ್ಗೆಲ್ಲರಿಗೂ ಮಾಹಿತಿ ಬಂದಿರೋ ತಮ್ಮ ಮೂಲಕ ರಾಜೀನಾಮೆಗಳು ಖಾತೆ. ನಂತರ ಇನ್ನು ಹೆಚ್ಚು ಕಡಿಮೆ 2 ವರ್ಷಗಳ ಕಾಲ ಯಾರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಊಹೆಗಳು ಈಗಲೂ ಜೀವಂತವಾಗಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಅರ್ಹತೆ ಇರ್ತಕ್ಕಂಥ, ಎಲ್ಲಾ ರೀತಿಯಲ್ಲೂ ಅರ್ಹತೆ ಇರ್ತಕ್ಕಂಥ ಮತ್ತು ಸೀನಿಯಾರಿಟಿ ಇರ್ತಕ್ಕಂಥ, ಅನುಭವ ಇರ್ತಕ್ಕಂಥ ಪರಮೇಶ್ವರ್ ಅವರು ಇದರಲ್ಲ ಯಾಕೆ ಮಾಡಬಾರ್ದು? ಇದು ನೇರ ಪ್ರಶ್ನೆ ನಾವು ರಾಹುಲ್ ಗಾಂಧಿ ಅವರಿಗೆ ಹಾಕ್ತಾ ಇರ್ತಕ್ಕಂಥ ಪ್ರಶ್ನೆ. ಪರಿಪಕ್ವ ಕಾಲ ಬಂದಿದೆ. ಯಾವುದೇ ಕಾರಣಕ್ಕೂ ನೀವು ದಲಿತರಲ್ಲದೆ ಬೇರೆ ಯಾರನ್ನಾದರೂ ನೀವು ಮುಖ್ಯಮಂತ್ರಿ ಆದರೆ ದಲಿತ ಜನಾಂಗದ ಸಿಟ್ಟು ಎಲ್ಲಿ ಬರುತ್ತೆ? ಆದರೆ ಸಂಖ್ಯೆಯಲ್ಲಿ ಹೆಚ್ಚಿರುವಂತ ದಲಿತರು ಯಾಕೆ ಮುಖ್ಯಮಂತ್ರಿಗಳಾಗ್ತಾ ಇಲ್ಲ ಅನ್ನೋ ಒಂದು ಆತಂಕ ದಲಿತ ಸಮುದಾಯಕ್ಕಿದೆ. ಇವತ್ತು 24.5% ಇರುವಂತ ಜನಸಂಖ್ಯೆಗೆ ಇವತ್ತು 2% ಇರೋರು, 3% ಇರೋರು, 5% ಇರೋರು, 7% ಇರೋರನ್ನ ಮುಖ್ಯಮಂತ್ರಿಗಳನ್ನಾಗಿ ಮಾಡುವಂತ ಒಂದು ಹೈಕಮಾಂಡ್ ಅಥವಾ ಯಾವುದೇ ರಾಜಕೀಯ ಪಕ್ಷಗಳು 24% ಇರುವಂತ ದಲಿತ
ಬ್ರಾಹ್ಮಣರು ಕೂಡ ಮುಖ್ಯಮಂತ್ರಿಗಳಾಗಿದ್ರು. ಬ್ರಾಹ್ಮಣರೆಲ್ಲ ಶ್ರೀಮಂತರಾಗಿದ್ದಾರೆ ಅನ್ನೋದನ್ನ ನಾವು ಒಪ್ಕೊಳ್ಳಲ್ಲ. ಲಿಂಗಾಯತರು ಕೂಡ ಆಗಿದ್ರು. ಅವರೆಲ್ಲ ಉದ್ಧಾರ ಆದವರು ಅಂತಂದ್ರೆ ಒಕ್ಕಲಿಗರಾಗಿದ್ರಪ್ಪ. ಅವರೆಲ್ಲ ಬಡವರಿಲ್ವಾ? ಇದ್ದಾರೆ. ಅದರ ನೈತಿಕ ಧೈರ್ಯತೆಗೆ ಸಂವಿಧಾನ ಬಂದದ್ದು. ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಇದೆ ಸಾಮಾಜಿಕ ಪ್ರಭುತ್ವ, ರಾಜಕೀಯ ಪ್ರಭುತ್ವ, ಆರ್ಥಿಕ ಪ್ರಭುತ್ವ ಅಂತಿದೆ. ರಾಜಕೀಯ